ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಎಲ್ಲರೂ ಒಂದು ಪ್ರಶ್ನೆ, ಒಂದು 2-3 ಕಮೆಂಟ್ಸ್ ಏನಿದ್ದು ಅಂತಂದ್ರೆ, ಹನುಮ ಜಯಂತಿ ಯಾವಾಗ ಮಾಡ್ಲಿಕ್ಕತ್ತೀರಿ? ನಾವೆಲ್ಲ ಹನುಮ ಜಯಂತಿ ನಾಳೆನೇ ಮಾಡ್ಲಿಕ್ಕತ್ತೀವ್ರಿ. 1ನೇ ತಾರೀಕು ನಾಳೆನೇ ಹನುಮ ಜಯಂತಿ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ನಾಡಿದ್ದು ಅಷ್ಟೊಂದು ಮುಹೂರ್ತ ಭಾಳ ತನಕ ಇಲ್ಲ, ಅರ್ಲಿ ಮಾರ್ನಿಂಗ್ ಲಘು ಮುಗೀತದಂತ. ಅದ್ರ ಸಲುವಾಗಿ ನಾಳಿನ ದಿವಸನೇ ಹನುಮ ಜಯಂತಿ ಆಚರಣೆ ಮಾಡ್ಲಿಕ್ಕತ್ತೀವಿ. ನಾಳಿನ ದಿವಸ ಏನು ಮಾಡಬೇಕು, ಲಘು ಹೇಳ್ಬೇಕು, ಥಳಿ ರಂಗೋಲಿ ಎಲ್ಲ ಮುಗಿಸಿ, ಮತ್ತು ರಂಗೋಲಿ ಅದ ನೋಡ್ರಿ, ಯಂತ್ರೋದ್ಧಾರಕ ಹನುಮನ್ ದೇವ್ರ ರಂಗೋಲಿ ಮತ್ತು ನಮಾಮಿ ದೂತಮ್ಮ, ಎಷ್ಟು ಸಾಧ್ಯನೋ ಅಷ್ಟು ಸ್ತೋತ್ರ ಹನುಮಾನ್ ಚಾಲೀಸನ್ರಿ. ನಿಮ್ಗೆ ಯಾವ್ದು ಬರ್ತದೋ ಅದನ್ನು ಹನುಮಂತ ದೇವ್ರದ್ದು ಆಚರಣೆ ನಾಳಿನ ದಿವಸ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋದು, ಕೋಸಂಬರಿ ಪಾನಕ ಅಂತೂ ಇದ್ದೇ ಇರ್ತದ ವಿಶೇಷತೆ. ಹನುಮ ಜಯಂತಿ ದಿವಸ ಕೋಸಂಬರಿ ಪಾನಕ ಮನೆ ಒಳಗೂ ಮಾಡಿ ನೈವೇದ್ಯ ಮಾಡೋದು, ಇಷ್ಟು ಕೆಲಸ ನೋಡ್ರಿ. ಮತ್ತೇನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ, ಆನ್ಸರ್ ಮಾಡ್ತೀನಿ. ಹಂಗೆ ಮುಂಜಾನೆಯ ರಂಗೋಲಿ ಹಾಕೋತ ಒಂದು ಮುಂಜಾನೆಯ ಮಾತು, ನೀವು ಕಳೆದು ಹೋದವರನ್ನು ಬೇಕಾದರೆ ಹುಡುಕಬಹುದು. ನೀವು ಕಳೆದು ಹೋದವರನ್ನು ಬೇಕಾದರೆ ಹುಡುಕಬಹುದು, ಆದರೆ ಬದಲಾದವರನ್ನು ಮಾತ್ರ ಹುಡುಕೋದು ತುಂಬ ಕಷ್ಟ. ಮನಸ್ಸಿಗೆ ಭಾರವಾಗುವ ಮಾತು, ಕೆಲಸಕ್ಕೆ ಬಾರದ ವಸ್ತುಗಳು. ಎಷ್ಟು ಚಂದದ ನೋಡ್ರಿ. ಮನಸ್ಸಿಗೆ ಭಾರವಾಗುವ ಮಾತು, ಕೆಲಸಕ್ಕೆ ಬಾರದ ವಸ್ತುಗಳು, ಕಷ್ಟಕ್ಕೆ ಬಾರದ ಜನರಿಂದ ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿಯೇ ನೆಮ್ಮದಿ. ನೋವು ಅನ್ನೋದು ಪ್ರತಿಯೊಬ್ಬರನ್ನೂ ಬದಲಿಸಿ ಬಿಡುತ್ತದೆ. ಕೆಲವರು ನೋವಿನಿಂದ ನರಳುತ್ತಾರೆ, ಕೆಲವರು ನೋವಿನಿಂದ ಕಲಿಯುತ್ತಾರೆ. ನೋಡ್ರಿ, ಕೆಲವರು ನೋವಿನಿಂದ ನರಳುತ್ತಾರೆ, ಕೆಲವರು ನೋವಿನಿಂದ ಕಲಿಯುತ್ತಾರೆ ಮತ್ತು ಕಲಿತು ಮುನ್ನಡೆಯುತ್ತಾರೆ. ನರಳುವುದು ಅಥವಾ ಕಲಿತು ಮುನ್ನಡೆಯುವುದು ನಮ್ಮ ಆಯ್ಕೆ. ಇಂದರೊಳಗೆ ನಮ್ಮ ಆಯ್ಕೆ ಕಲಿತು ಮುನ್ನಡೆಯುವುದೇ ಆಗಬೇಕು. ನೋವು ಎಲ್ರಿಗೂ ಆಗಿರ್ತದೆ ಆ ಸಮಯಕ್ಕೆ. ಅದೊಂದು ಪಾಠವಾಗಿ ನಾವು ಕಲಿತು ಮುಂದುವರೆದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಬೇಕಾದಷ್ಟು ಮುಂದೆ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೋಡ್ರಿ, ಎಷ್ಟು ಚಂದಿದ್ದು ಥಾಟ್ಸ್. ಅದಕ್ಕೆ ಇವೆಲ್ಲ ಥಾಟ್ಸನ್ನು ಆದಷ್ಟು ನಾವು ನಮ್ಮ ದಿನದ ಚಟುವಟಿಕೆಯಲ್ಲಿ ನಾವು ಅಳವಡಿಸ್ಕೊಳ್ಳೋದು ಭಾಳ ಚಲೋ ಅಂತ ಹೇಳ್ತೀನಿ. ಈಗೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಈಗ ನೋಡ್ರಿ, ಮೆಂತೆ ಮೆಣಸಿನ್ಕಾಯಿ ಮಾಡ್ಲಿಕ್ಕತ್ತೀನಿ. 1 ಡಬ್ಬಿ ಫುಲ್ಲ ಹಿಂಗೆ ಹಾಕಿದೆ. ಸ್ವಲ್ಪ ಒಂದು 4-5 ಚಮಚದಷ್ಟು ಮೆಂತೆ ಮತ್ತು ಅವು ಎರಡೂ ಕೂಡಿದ ಡಬಲ್ ತ್ರಿಬಲ್ ಹಾಕಿದ್ರು ನಡೀತಾವೆ. ಉಪ್ಪು ಇಷ್ಟು ಹಾಕೋದು ನೋಡಿ. ಹಾಕಿ ಅದಕ್ಕೆ ಮೊಸರು, ಒಂಚೂರು ಮೊಸರು ಅಥವಾ ಮಜ್ಜಿಗೆ ಹಾಕಿ ಸ್ಟಾರ್ಟ್ ಮಾಡೋದು ನೋಡ್ರಿ. ನಾನು ಸೂಜಿಯಿಂದ ಮಾಡ್ಲಿಕ್ಕತ್ತೀನಿ ರೀ. ಮೆಂತೆ ಮೆಣಸಿನ್ಕಾಯಿ ಮೆಂತೆ ಎಲ್ಲ ಹೋಳಿ ಇಟ್ಕೋಬೇಕಲ್ಲ, ಸೂಜಿಯಿಂದ ಮಾಡ್ಲಿತ್ತೀನಿ ಅಂದರೆ ಈಸಿ ಅನ್ನಿಸ್ತದ. ಇಳ್ಗಿಯಿಂದ ಮಾಡಿದ್ರು ನಡೀತದೆ. ನಾ ಆಲ್ಮೋಸ್ಟ್ ಮೊದಲೆಲ್ಲ ಇಳ್ಗಿಯಿಂದನೇ ಮಾಡ್ತಿದ್ದೆ ರೀ. ಈಗೀಗ ಸೂಜಿ ತೊಗೊಂಡು ಮಾಡ್ಲಿಕ್ಕತ್ತೀನಿ. ಬ್ಯಾಸಿಗೆ ಬಂತು ಅಂತಂದ್ರೆ ಹಪ್ಪಳ, ಸಂಡ್ಗಿ, ಮೆಂತೆ ಮೆಣಸಿನ್ಕಾಯಿ, ಶಾವ್ಗೆ ಎಲ್ಲ 1 ವರ್ಷದ್ದು ಮಾಡಿ ಇಟ್ಕೊಳ್ಳೋದು. ಆದರೆ ನಮ್ಮ ಮನ್ಯಾಗ ನೋಡ್ರಿ, ಮೆಂತೆ ಮೆಣಸಿನ್ಕಾಯಿ ಎಷ್ಟೇ ಮಾಡಲಿ ನಾವು ನಮ್ಮ ಮನೆಯೊಳಗೆ ಅಷ್ಟು ವರ್ಷದ ತನಕ ಹೋಗಂಗೆ ಇಲ್ಲ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಎಲ್ರಿಗೂ ಇಷ್ಟ ಆಗ್ತಾವ್ರಿ ಇವು. ನಾವೊಂದು ಚುನ್ಮುರಿ ಮಾಡಲಿ, ಅವಲಕ್ಕಿ ಮಾಡಲಿ, ಚುನ್ಮುರಿ ಸೂಸ್ಲಾ, ಅವಲಕ್ಕಿ ಸೂಸ್ಲಾ, ಏನೇ ಮಾಡಲಿ 1-4 ಕರ್ದ ಬಿಡುದ್ರಿ, ಒಣಗೂ ಪುರ್ಸತ್ತಿಲ್ದ. ಹಾಗಾಗಿ ಬಹಳಷ್ಟು ಬೇಕಾಗ್ತಾವ. ಅಷ್ಟು ಮಾಡಿ ಇಟ್ಕೊಳ್ಳೋದು ನನ್ನ ಕಡೆ ಆಗಂಗಿಲ್ಲ. ನೋಡೋಣ, ಈಗಂತೂ ಸ್ಟಾರ್ಟ್ ಆಗ್ಯದ. ಮತ್ತು ಮೊನ್ನೆ ಮಾರ್ಕೆಟ್ನಾಗ ಭಾಳಷ್ಟು ಸಿಗ್ಲಿಲ್ಲ ಬರ್ರಿ. ನಂಗೆ ಸಿಕ್ಕಿದ್ದು ಅಂದ್ರೆ ಒಂದು 3-4 kg ತೊಗೊಂಬರ್ಬೇಕು. ಸೂಟಿ ಅದ, ಹೆಂಗೂ ಹುಡುಗರು ಹೆಲ್ಪ್ ತೊಗೊಂಡು ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ಅಷ್ಟೊಂದು ಸಿಗಲಿಲ್ಲ. 1 kg ಸಿಕ್ಕು ರೀ. ಒಂದು ಅರ್ಧ kg ಒಂದು ಕಡೆ ಇದ್ದು, ಇನ್ನೊಂದು ಕಡೆ ಅರ್ಧ kg. ಹಾಗಾಗಿ ಅಷ್ಟ ಮಾಡಿ ತೆಗಿಲಿಕತ್ತೀನಿ ನೋಡ್ರಿ.
ನೋಡ್ರಿ ಇಷ್ಟೆಲ್ಲ ಮೆಂತೆ ಮೆಣಸಿನ್ಕಾಯಿ ಮಾಡಿ ತೆಗಿಯೋದಾತು. ಮೊನ್ನೆ ನುಗ್ಗೆ ಸೊಪ್ಪು ತಂದಿದ್ದೆ ನೋಡಿರಿ ನೀವು, ಅವೆಲ್ಲ ನುಗ್ಗೆ ಸೊಪ್ಪು ತೊಳೆದಿಟ್ಟಿದ್ದೆ. ಈಗ ಅಷ್ಟು ದಂಟೆಲ್ಲ ತೆಗೆದು ಎಲಿದಷ್ಟ ತೆಗೆದು ಇಡ್ತೀನಿ ರೀ. ಒಂದು 2 ದಿವಸ ನೆರಳೊಳಗೆ ಒಣಗಿಸ್ತೀನಿ, 2-3 ದಿವಸ. ಆಮೇಲೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೋತೀನಿ. ಇದು ನುಗ್ಗೆ ಸೊಪ್ಪು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಎಲ್ಲರೂ ಆದಷ್ಟು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿರಿ. ಎಷ್ಟೊಂದು ರೋಗಗಳು ದೂರ ಆಗ್ತವೆ, ಎಷ್ಟೊಂದು ದೊಡ್ಡ ದೊಡ್ಡ ರೋಗಗಳು ಬರುವಂಥದ್ದನ್ನು ತಡೆಗಟ್ಟುವಂಥ ಶಕ್ತಿ ಈ ನುಗ್ಗೆ ಸೊಪ್ಪಿನೊಳಗದ. ನುಗ್ಗೆಕಾಯಿನೂ ಭಾಳ ಚಲೋನೇ ರೀ. ಆದಷ್ಟು ನುಗ್ಗೆಕಾಯಿ ಅನ್ರಿ, ಅಂದರೆ ಕಣ್ಣಿಗೂ ಚಲೋ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ್ದು ನುಗ್ಗೆಕಾಯಿ ಪಲ್ಯ ಅನ್ರಿ, ನುಗ್ಗೆಕಾಯಿ ಹುಳಿ ಅನ್ರಿ, ಅಷ್ಟು ರುಚಿನೂ ಆಗ್ತದದು. ಅದ್ರ ಸಲುವಾಗಿ ಇದೆಲ್ಲ ತೊಳೆದು ನಿನ್ನೆನೆ ಸಂಡೇನೇ ತೊಳೆದಿಟ್ಟಿನಿ ರೀ. ಈಗ ಒಂಚೂರು ಒಣಗಿದಂಗೆ ಆಗ್ಯದ. ಅವು ಇನ್ನೊಂಚೂರು ಒಣಗ್ತಂದ್ರೆ ಎಲೆ ಎಲ್ಲ ತಾನ ಬಿಸ್ತಾವೆ ಕರೆ ಅಂದ್ರೆ. ಅದಕ್ಕೆ ನಾವು ಇಷ್ಟರ ಅಂದಿ ಏನು ಹಾಲೊಳಗೆ ಇಡೋದು ಅಂತ ತಿಳ್ಕೊಂಡು ತೆಗಿಲಿಕತ್ತೀನಿ ನೋಡ್ರಿ. ಮತ್ತು ಇದು ನುಗ್ಗೆ ಸೊಪ್ಪು ಹೆಂಗೆ ನಾನು ಒಣಗಿಸಿ ಇಟ್ಕೊಂಡು ಪೌಡ್ರ್ ಮಾಡ್ತೀನಿ ಅಲ್ರಿ, ಒಗ್ಗರಣೆ ಅನ್ನ ಎಲ್ಲದಕ್ಕೂ ಬರ್ತದ್ರಿ. ಇದು ಎಲ್ಲ ಪಲ್ಯಕ್ಕೆ ಹಾಕ್ಬೋದು. ಹಾಗೇನೆ ಇದರಂಗೆ ಕರಿಬೇವು ರೀ, ಕರಿಬೇವನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಅದು ಕೂಡ ಕಣ್ಣಿಗೂ ಚಲೋ, ಕೂದಲಿಗೆ ಚಲೋ, ಸ್ಕಿನ್ನಿಗೆ ಚಲೋ, ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಮತ್ತು ಹಂಗೆ ಕರಿಬೇವಾತು ನುಗ್ಗೆ ಸೊಪ್ಪಾತು ನರ್ವ್ಸಿಗೂ ಭಾಳ ಚಲೋ ರೀ. ಅದ್ರ ಸಲುವಾಗಿ ಇದನ್ನು ಹಿಂಗೆ ಮಾಡಿ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡಿರಿ. ಇದು ನೋಡ್ರಿ, ಭಾಗ್ಯಶ್ರೀ ಅವರು ಬಾಗಲಕೋಟೆಯಿಂದ ಕಳಿಸ್ಯಾರ. ಪ್ಯೂರ್ ಮೆಹಂದಿ. ಇದು ಯಾವುದೇ ಕೆಮಿಕಲ್ ಅದು ಮಿಕ್ಸ್ ಇಲ್ಲ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿ ಹೇಳ್ತೀನಿ, ಹೆಂಗದ ರಿಸಲ್ಟ್ ಹೇಳ್ತೀನಿ. ಏನಿದು ಬ್ಯಾಸಿಗೆ ಸೆಕೆ ಅಂತಿರಲ್ಲ ಮತ್ತೆ ಏನಿಂದ್ರ ಮೆಹಂದಿದ ಆಮೇಲೆ ಹೇಳ್ತೀನಿ. ವಾವ್ ಸೂಪರ್. ಏನ್ ನೀರು ಹಾಕುದಾ ಇದಕ್ಕೆ? ನೀರು ಹಾಕೋದು. ಎಷ್ಟು ಲೀಟ್ರ್ ನೀರು? 40. ವಾವ್ ವಾವ್ ಸೂಪರ್. ಹೆಂಗದ ನಮ್ಮ ಸರ್ಪ್ರೈಸ್? ಸೂಪರ್ ಸೂಪರ್. ವೈಟ್ ಕಲರ್. ಸೋಕಾಶ್ ಸೋಕಾಶ್ ಸೋಕಾಶ್. Instead of AC, we can use these type of. ಇಲ್ಲ, ನನಗೆ ನೀರು ಹಾಕೋದು ನನಗೆ ಒಂಥರ ಹೆಲ್ದಿ ಅಂದ್ರೆ ಎಲ್ಲನೂ ಒಂಚೂರು ಹೆಲ್ದಿ ಒಳಗೆ ಥಿಂಕ್ ಮಾಡ್ತೀವಲ್ಲ, ಅದಕ್ಕೆ ನೀರು ಹಾಕೋದು, ಅದು ನೀರು ಕೂಲಾಗಿ ಬರ್ತದೆ. ಅದೊಂಥರ ಅಂದ್ರೆ ಬಿಸಿಲು ಹೊತ್ತಿನಾಗ ಚಲೋ ಸುಮ್ಮ ಅಷ್ಟೇ ಆರಾಮ ಅನಿಸ್ತದೆ. ಎಷ್ಟು ಬಿಟ್ರಿ ರೊಕ್ಕ ಇದಕ್ಕೆ? 5,000 ಅಷ್ಟೇ. ಚಲೋ ಅಲ್ಲ? ಮತ್ತು ನಾವು ಇದು ತೊಗೊಂಡಿದ್ದೀವಲ್ಲ ಟಿವಿ, ಅದು ಸ್ವಲ್ಪ ಡಿಸ್ಕೌಂಟ್ ತೊಗೊಂಡು ಬಂದಿತ್ತು. ಅದೊಂದು 200 ರೂಪಾಯಿ 15 ಮೈನಸ್ ಮಾಡಿ ಹಿಂಗೆಲ್ಲ ಅದ. ಆದ್ರೆ ಅವ್ರ ಅಂಗಡಿಗೆ ತೊಗೊಂಡ್ಸರಿ ಅಲ್ಲೇ ತೊಗೊಂಡಿದ್ದು. ಟಿವಿ ತೊಗೊಂಡಿದ್ದೀವಲ್ಲ, ಟಿವಿದು ಒಂದು 200 ರೂಪಾಯಿ. ನೀರು ಹಾಕಿದ ತಕ್ಷಣ ಚಾಲೂನೇ ಆಗಿತ್ತು. ಹೌದಾ? ಇದು ಇಲ್ಲೇ ಇದು ನೀರು ಇಲ್ಲದಾಗ ಹಿಂಗೆ ಇಡ್ಬೋದು. ನೀರು ಹಾಕಿದಪ್ಪ ಅಂದ್ರೆ ಕೂಲ್ ಪ್ಲಸ್ ಹಿಂಗೆ ಇದು ಮಾರ್ಕಬಲ್ ಸ್ವಿಂಗ್, ಕೂಲ್ ಸ್ವಿಂಗ್. ಕೂಲ್ ಅಂದ್ರೆ ಫುಲ್ ಕೂಲ್. ಇದು ಬರೀ ನೀರು ಇರ್ಲಿಕ್ಕಂದ್ರೆ ಇದಕ್ಕೆ ಇಡಬೇಕು. ಫ್ಯಾನ್ ಟೈಪ್. ಇದು ಪೂರಾ ಆಫ್ ಆಗ್ತದೆ. ಈ ಕಡೆ ಸೈಡ್ ಇದು ಆಫ್, ಇದು ಹೈ, ಚಾಲು, ಮೀಡಿಯಮ್, ಲೋ. ಲೋ. ನೀರೆಲ್ಲ ಹಾಕೋದು? ನೀರಿಂದ ಇಲ್ಲ. ಎಲ್ಲ ಬಾಗ್ಲಿಲ್ಲ. ಇದೇನು ಪಪ್ಪ? ಇದು ಗಾಲಿ ಬಾಗ್ಲೆಲ್ಲ ಇದು ಗಾಲಿ. ಗಾಲಿ ಎಲ್ಲಿ ಬೇಕಾದ್ರೆ ಚೆಕ್ಕೊಂಡು ಹೋಗುದೇನೆ. ರಾತ್ರಿ ಹಚ್ಕೊಂಡು ಮಲ್ಕೊಂಡು. ಹಾ, ಟುಡೇ ಇಸ್ ದ ಫಸ್ಟ್. ಹಿಂಗೆ ಓಪನ್ ಮಾಡ್ಬೋದೇನೆ? ಇಷ್ಟು ನೀರಿಲ್ಲ ಹಾಕುದ್ರೆ ಎದರ್ಲೆ ಹಾಕುದು ನೀರು? ನೀರು ಹಾಕೋದು. ಇಲ್ಲಿ ಬರ್ದಾರ ಓವರ್ಫ್ಲೋ ವಾಟರ್ ಇನ್ಲೆಟ್. ವಾಟರ್ ಇಲ್ಲಿ ಹಾಕ್ಬೇಕು ನಾವು. ನೀರಲ್ಲಿ ಹಾಕಿ ಇಲ್ಲಿ ಗೊತ್ತಾಗ್ತದೆ ಎಷ್ಟು ನೀರು ಅಂತ. ಒಳಗಿದೆ ಇಲ್ಲಿ ಇಷ್ಟು ನೀರು ಮಿನಿಮಮ್ ಇದು 45 ಲೀಟರ್ ತನಕ ನೀರು ಹಾಕ್ಬೋದು. ಅಷ್ಟು ಲೀಟ್ರ್ ಅಂದ್ರೆ ಒಂದು ಕೂಡ 2 ಕೂಡ 45 ಲೀಟರ್ಸ್. ಏನಾದ್ರು ಕ್ಲೋಸ್ ಓಪನ್ ಇಲ್ಲಿ ಅಂದ್ರೆ ಏನಾರೇ ಸಿಕ್ಕೊಂತ ಮಾಡ್ತಂದ್ರೆ ಓಪನ್ ಮಾಡ್ಲಿಕ್ಕೆ ಇರ್ಬೇಕು. ಓವರ್ಫ್ಲೋ. ನಮ್ಮ ಮನೆ ಬಾಜಕ್ ಕವಿತಾ ಕಾಕು ಇದ್ಲಲ್ಲ, ಆಕಿಂದ ಹಿಂಗ್ ಮ್ಯಾಲಿತ್ತ, ಮ್ಯಾಲಿನ ಸೈಡ್ ತಲೆ ಮೇಲೆ ಹಾಕೋದಿತ್ತು. ಅದು ಮೊದ್ಲು ಬಂದ ಸ್ವಲ್ಪ ಇಂಪ್ರೂವ್ ಆಗಿದೆ. AI ಬಂದಿದೆಯಲ್ಲ,
ಇದ್ರಾಗ AI ಇರೋದು. AI ಯುಗ ಅಮ್ಮ ಇದು, ಕಂಪ್ಯೂಟರ್ ಯುಗ ಅಲ್ಲ. ಗೊತ್ತಾಯ್ತಾ ನಯನ? ಅರ್ಥ ಮಾಡ್ಕೊಮ್ಮ, ಅರ್ಥ ಮಾಡ್ಕೊ. ವಾವ್, ರೆಡಿ ಆಯ್ತು ನಯನ. ಅಷ್ಟೇ. ಇವತ್ತು ಯಾರ ರೂಮಲ್ಲಿ ಇಡೋದು ಇದನ್ನ? ನನ್ನ ರೂಮ್ ಲಾಸ್ಟ್ ರೂಮ್ನಾಗ. ಇಲ್ಲ, ಏನ್ ಮಾಡೋದು ಗೊತ್ತಿನ, ಹಾಲ್ನಾಗ ಹಚ್ಚೋದು. ಎಲ್ಲಾರು ಮಸ್ತ್ ಉದ್ದಕ್ಕೆ ಎಲ್ಲಾರು ನೋಡ್ಕೊಂಡ್ಬಂದಂತ. ನಾಳೆ ಸುನಿಲ್ ಮಾಮ ಎಲ್ಲಾರು ಬರ್ತಾರಲ್ಲ, ಅವಾಗ ನನ್ನ ರೂಮ್ನಾಗ ಇಟ್ಕೊಂಡು ನಾವು ಆನ್ ಮೋಟರ್ ಆ್ಯಂಡ್ ಪಂಪ್ 1 year ವಾರಂಟಿ. ಕ್ಯಾನ್ ಸ್ಟಾರ್. ಮೈ ಎದಕ್ಕೆ ಹಾಕ್ತಾರೆ ಗೊತ್ತೇನು? ಒಳಗೆ ರಟ್ ಗತ್ತೆ ಅದಲ್ಲ ಕಲರ್. ತೆಗಿತೀನಿ. ಅಮ್ಮ ನೀ ಎದ್ರ ಬಗ್ಗೆನೂ ಹೇಳ್ಕೊತ ಕೂತಿದ್ದಿಲ್ಲ, ಮೆಹಂದಿ ಬಗ್ಗೆ. ಆ ಮೆಹಂದಿ ಬಿಟ್ಟೆ ಅಲ್ಲೇ ಭಾಗ್ಯಶ್ರೀ ಅವ್ರು ಮೆಹಂದಿ ಪಾಪ ಸಾವಕಾಶ. ಅದು ಕಲ್ಸು ಮುಂದೆ ತೋರಿಸ್ಬಿಡ್ತೀನಿ ಎಲ್ಲ ಮಸ್ತಾವೆ. ಬಿಚ್ಚಿದ್ದೀನಿ ಇದನ್ನ. ನಿಧಾನಕ್ಕೆ ನೀರು ಹಾಕ್ಬೇಕಲ್ಲಕ್ಕ. ಹಂಗೇನ ಚಾಲೂ ಆಗ್ತದ ಅಂದ್ರೆ ಸ್ವಿಂಗ್ ಮೋಡ್ನಾಗ ಇರ್ಬೋದು. ಮಾಡಿ. ಯಸ್ ಯಸ್. ನಮ್ಯ AC-ಗೂ ಕೂಲರ್ಗೂ ಏನು ವ್ಯತ್ಯಾಸ ಗೊತ್ತುಂಟಾ? ಏನು? AC ಅದು ಎಲೆಕ್ಟ್ರಿಕ್ ಇಂತ ಸ್ಟಾರ್ಟ್ ನನ್ ಗೊತ್ತಿದೆ. ಇದು ನೀರ್ ಹಾಕಿ ನಾವೇ ಮ್ಯಾನ್ಯುವಲ್ ಅಲ್ಲ ನೀರ್ ಹಾಕ್ತಾರ ಗೊತ್ತಿಲ್ಲ. ಆದ್ರೆ AC-ಗೆ ನೀರ್ ಹಾಕೋದು ನನಗೆ ಗೊತ್ತಿಲ್ಲ. ನನಗೊಂದು ಡಿಫ್ರೆನ್ಸಿಯೇಟ್ ಮಾಡೋದ ಏನಂತಂದ್ರೆ, ನನಗೆ AC-ಗ ಮೇಲೆ ಕೂಲರ್ಗೆ ಒಂದು ಡಿಫ್ರೆನ್ಸ್ ನೋಡಿದೆ. ಯಾಕಂದ್ರೆ ಕೂಲರ್ ಭಾಳ ನೋಡಿಲ್ಲ, ನಾವು ಕೂತಿಲ್ಲ ಅದ್ರ ಮುಂದೆ. AC ಒಳಗೆ ಹಿಂಗೆ ನಾರ್ಮಲಿ ಅಲ್ಲಿ ಹೋಗಿರ್ತೀವಲ್ಲ ಇರ್ತದೆ. ನನಗೆ ಭಾಳ ಹೊತ್ತು AC ಒಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ನಮ್ಮಂತರ ವಾಮಿಟಿಂಗ್ಸ್ ಆಗ್ತದೆ. ನನಗಿದು ಕೂಲರ್ ಹೆಂಗದ ಅದು ನೋಡ್ಬೇಕಾಗತ್ತೆ. ನಿನಗೆ ಒಬ್ಬಕ್ಕೆ ಅಲ್ಲ, ನನಗೂ ಸೇರಂಗಿಲ್ಲ AC-ದು. ಒಬ್ರೊಬ್ರಿಗೆ ಆಗ್ಬಾರ್ದು, ಒಬ್ಬೊಬ್ರಿಗೆ ಆಗ್ಬಾರ್ದಿಲ್ಲ. ಮತ್ತು ಕಾರ್ನಾಗೂ ನಾವು ಪಪ್ಪ AC ಹಚ್ಚಿರ್ತಾವ ಮತ್ತೆ ಅದ್ರಾಗ ಸುಸ್ತಾಗ್ತದ. ನನಗೆ ಇಷ್ಟನೇ ಇಲ್ಲ, ಅಂದ್ರೆ ಫ್ರೆಶ್ ಏರ್ ಅನ್ಸಂಗಿಲ್ಲ. ನನಗೆ ಆಕ್ಚುಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ. ಹೆಂಗ್ ಗೊತ್ತೇನ್ಮ? AC ಹಚ್ಚಿದಾಗ ಎಲ್ಲಾ ಕ್ಲೋಸ್ ಮಾಡ್ಬೇಕಂತಾರ ಗೊತ್ತೇನ? ನಮ್ಮ ಮುಸುರು ನಾವೇ ಕುಡಿತೀವಿ ಅದ್ರೊಳಗೆ. ಹೌದು, ಅಲ್ಲಿ ಕೂಲರಿಗೆ ಹಂಗಿಲ್ಲ. ಹಾ, ಮದ್ವೆ ಆಗೋದು ಕೂಲರ್ ಇಟ್ಟಿರ್ತಾರ ನೋಡಿ ನೀನು. AC ಒಳಗೆ ಇನ್ನೊಂದು ನನಗೆ ಇದರಿಂದ ಏನು ವಿಷಯ ಗೊತ್ತಾ? ಇನ್ನೊಂದು ಹೇಳಿ, ಕೂಲರ್ ಹೆಂಗ್ ಕಂಡು ಹಿಡಿದಿರ್ಬೇಕು ಅಂತ ಒಂದು ಐಡಿಯಾ ಬರ್ಲಿಕ್ಕೆ ನನಗೆ. ಏನಂದ್ರ ಮೊದ್ಲ ಫ್ಯಾನ್ ಕಿಟಕಿ ಅಲ್ಲಪ್ಪಿ, ಇದು ಫ್ಯಾನ್ ಇದ್ದು ನೋಡಿ, ಟೇಬಲ್ ಫ್ಯಾನ್ ಇದು ಮೊದ್ಲ ಇದ್ದಿದ್ದಿಲ್ಲ. ಹಾ, ಅದ್ರ ಮುಂದೆ ಏನ್ ಮಾಡ್ತಾರೆ, ಹಸಿ ಬಟ್ಟಿ. ಈಗ ದಾದ ಹಾಕಿರ್ತಾರ ನೋಡ್ರಿ. ಹಾ, ತಟ್ಟ ಎಲ್ಲ ಹಸಿ ಮಾಡಿ ಹಾಕಿ, ಅಂದ್ರೆ ಒಂದು ತಣ್ಣ ಗಾಳಿ. ಅದೇ ಇದು ನಂಗೆ ಅನಿಸ್ತದೆ. ಎಸ್, ಅಂದ್ರೆ ಎಫೆಕ್ಟಿವ್ ಅಲ್ಲ ಇದು ಒಂಥರ ಏನೋ ಒಂದು ಹಿಂಗ ಇದೊಂದು ಸಿಸ್ಟಮ್ ಮಾಡ್ಯಾರ ಅಷ್ಟೇ. ಅದು ಅದ್ರ ಜೊತೆ ಫ್ಯಾನ್ ಹಂಗಿಲ್ಲ. ಅದನ್ನೇ ರೆಫರೆನ್ಸ್. ಎಲ್ಲ ವಿಡಿಯೋನೇ ಆಯ್ತಾ? ಕಂಟಿನ್ಯೂಸ್ ವಿಡಿಯೋ ಚಾಲನೆ. ಸರ್ವಮಂಗಲ ಮಾಂಗಲ್ಯೆ ಶ್ರೀ ಸರ್ವಾರ್ಥ ಸಾಧಿಕೆ ಶರಣೈ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾತಾಯ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಮಹಾಲಕ್ಷ್ಮೀ ಶಾಕಾಂಬರಿ ಬನಶಂಕರಿ ತಾಯಿ ನಮಃ. ಶಿವ ಸದಾ ನಮಿರಲಿ. ಹಾಕಲ್ಲ ಇದು ಚಾಲು ಆಗ್ತದೆ ಈಗ. ಹಾರ ಹಾಕಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಚಂದಾಗಿ ಹಾಕಲ್ಲ ಮತ್ತೆ ಬೀಳುತ್ತೆ ಹಾರ. ಇಲ್ಲ ವಯಸ್ಸ ಚಂದಾಗಿ ಹಾಕಂದ ಹಿಂಗೆ ಪೂರ ನಗಲು ಮಾಡಿ ಹಾಕ್ಬಿಡಿ ಹಿಂಗೆ. ಹಿಂಗ. ಆರ್ ಯು ರೆಡಿ? Yes. 1 2 3 start. ಎಲ್ಲ ಒಳ್ಳೆಯದಾಗಲಿ. ವಾವ್, ಈಗ ಸ್ವಲ್ಪ ಕೂಲ್ ಆಗ್ಬೇಕು. ಸರಿ, ಬರೀ ಇಲ್ಲಿ ಮುಂದೆ ನವೇ ಮಾಮ. ನಾ ಇಲ್ಲೇ ನಿಂತೇನೆ, ನಂಗೆ ಗಾಳಿ ಬರ್ಲಿಕತ್ತ. ಇಲ್ಲೇ ಕೊಡುದಿ ಏನು ವಾಕಿಂಗ್ ಹೋಗ್ಬೇಕಮ್ಮ, ನಡ್ರಿ. ಬಾವು ಬಾವು, ವಾಟ್ ಇಸ್ ದಟ್? ತಂಪು.
ಹಾಂ ಎಸ್ ಮಲ್ಕೊಂಡ್ರೆ ಹಿಂಗೆ ಮಾಡೋದು ಕೂತಾಗ ಹಂಗೆ ಸ್ಟ್ರೈಟ್ ಇಡೋದು. ಕೆಳಗೆ ಮಲ್ಕೊಂಡವ್ರಿಗೆ ಬರ್ತದೆ, ಮ್ಯಾಲೆ ಕೂತ್ಕೊಳ್ಳೋರಿಗೆ ಬರ್ತದೆ. ಓಕೆ ಮಾ. ಲೋ ನಾಯ್ಸ್ ಅದು, ಜಾಸ್ತಿ ಏನು ಆವಾಜ್ ಆವಾಜ್ ಇದ್ರೆ ಇಷ್ಟು ನೋಡ್ರಿ, ನಮ್ಮ ಮನೆಯೊಳಗೆ ಸರ್ಪ್ರೈಸ್ ಒಂದು ಕೂಲರ್ ಬಂತು. ಮತ್ತು ಬೆಳಗ್ಗೆ ಏನು ಮಾಡ್ಲಿಕ್ಕತ್ತೀನಿ ಇವತ್ತು ಟಿಫನ್ನಿಗೆ ಅಂತಂದ್ರೆ ಮೊಳಕೆ ಕಾಳು, 3 ಥರದ ಮೊಳಕೆ ಕಾಳವ. ಅದ್ರ ಒಳಗೆ ಒಂದು 2-3 ದಾಳಂಬ್ರಿ ಬಿಚ್ಚಿ ಹಾಕ್ಲಿಕತ್ತೀನಿ. ಅದ್ರ ಮೇಲೆ ಒಂಚೂರು ಉಪ್ಪು ಉದುರಿಸ್ಬಿಡೋದು ನೋಡ್ರಿ, ಮಸ್ತ್. ಭಾಳ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ಸ್ವಲ್ಪ ಉಪ್ಪು ಉದುರಿಸ್ಲಿಲ್ಲ ಅಂದರೂ ನಡೀತದ್ರಿ, ಅಷ್ಟು ರುಚಿ ಆಗ್ತದೆ. ಇವತ್ತು ಎಲ್ರಿಗೂ ಟಿಫನ್ ಇದೆ ನೋಡ್ರಿ. ಇದನ್ನು ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ನಿಮ್ಮ ಅಡುಗೆಯೊಳಗೆ ಕಾಳುಗಳನ್ನು ಯೂಸ್ ಮಾಡಂಗಿಲ್ಲ ಅಂತ. ನಾ ಜಾಸ್ತಿ ಹಿಂಗೆ ಮೊಳಕೆ ಬಂದದ್ದೇ ಯೂಸ್ ಮಾಡ್ತೀವಿ. ಒಂದು ಕಾಳನ್ನು ಉಪಯೋಗಿಸ್ತೀನಿ ರೀ, ಆದ್ರೆ ಕಡಿಮೆ. ನೀವು ಹೇಳ್ದಂಗೆ ತೊಪ್ಪಲ್ ಪಲ್ಯನೇ ಜಾಸ್ತಿ ನಮ್ಮಲ್ಲಿ. ಮತ್ತು ಇನ್ನೊಂದೇನು, ಮೊಳಕೆ ಕಾಳಿವು ಎಲ್ಲ ಟೈಪ್ ಮೊಳಕೆ ಕಾಳು ರೀ ನಾ ಯೂಸ್ ಮಾಡ್ತೀನಿ. ಮೆಂತೆ ಅನ್ರಿ, ಮತ್ತು ಅಲಸಂದಿನೂ ತರಿಸಿರ್ತೀನಿ ಮೊಳಕೆ, ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಹೆಸರು ಕಾಳು, ಆಲ್ಮೋಸ್ಟ್ ಎಲ್ಲನೇ ಯೂಸ್. ಮುಂದೆ ಇದರೊಳಗೆ 3 ಥರದ್ದವ ರೀ, ಹೆಸರು ಕಾಳು ಮತ್ತು ಅಲಸಂದಿ ಅವ, ಹುರುಳಿ, ಮೂಕಣಿ ಎಲ್ಲ ಅವ ನೋಡ್ರಿ. ಅದರೊಳಗೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಒಂದು ಡಬ್ಬಿ ಹಾಕ್ಕೊಂಡು ಹೋಗ್ತಾರೆ ಹಿಂಗೆ ರೀ. ಇಷ್ಟು. ಆಮೇಲೆ ಇನ್ನೊಂದು ನೋಡ್ರಿ, ಈಗ ನಾನು ಜ್ಯೂಸ್ ಮಾಡಿದೆ, ನೆಲ್ಲಿಕಾಯಿ ಜ್ಯೂಸ್ ಮಾಡಿದೆ. ಉಳ್ದದ್ದು ಚರಟ ಈ ಚಹಾ ಪುಡಿ ಒಳಗೆ ಹಾಕಿದೆ. ನಿನ್ನೆ ರಾತ್ರಿ ಚಹಾ ಮಾಡಿದ್ದು, ಇವತ್ತು ಮುಂಜಾನೆ ಚಹಾ ಮಾಡಿದ್ದು ಚಹಾ ಪುಡಿ ಅದ. ಇದ್ರೊಳಗೆ ಅಲ್ಲ ಎಲ್ಲ ಹಾಕಿರ್ತೀವಲ್ರಿ, ಆ ಚಹಾ ಪುಡಿ ಒಳಗೆ ನಾನು ನೆಲ್ಲಿಕಾಯಿ ಚರಟ, ಮೆಂತೆ, ದಾಸವಾಳ ಎಲೆ ಹಾಕಿ ನೀರು ಹಾಕಿ ಕುದಿಸಿ ಆರ್ಲಿಕ್ಕೆ ಇಟ್ಬಿಡ್ತೀನಿ ರೀ. ಬೆಳಗ್ಗೆ ಸ್ಕೂಲಿಗೆ ಹೋಗಿ ಮುಂದೆ ಇಷ್ಟು ಮಾಡಿ ಇಡ್ತೀನಿ. ಬಂದ ಮೇಲೆ ಮೆಹಂದಿ ಕಲಿಸಿಡೋದು, ನೆಕ್ಸ್ಟ್ ಡೇ ಅಪ್ಲೈ ಮಾಡೋದು. ಇಷ್ಟದ ನೋಡ್ರಿ ಮೆಹಂದಿ ಕಲಿಸೋದು. ಮೆಹಂದಿ ಮತ್ತು ಅವ್ರ ಭಾಗ್ಯಶ್ರೀ ಅವ್ರು ಕಳಿಸ್ಯಾರ, ತೋರಿಸ್ತೀನಿ ನಾನು ನಿಮಗೆ. ಅದನ್ನು ಕೂಡ ಡೀಟೇಲ್ಸ್ ಹೇಳ್ತೀನಿ, ನಂಬರು ಕೊಡ್ತೀನಿ. ಈಗ ನೋಡ್ರಿ, ಬೀಟ್ರೂಟ್ 1-2 ಬೀಟ್ರೂಟ್ ತೊಗೊಂಡಿನಿ. ಬೀಟ್ರೂಟ್ ಎಲ್ಲ ಹೆರಿತೀನಿ, ಮ್ಯಾಲಿನ ಸಿಪ್ಪಿ ತೆಗೆದು ಹೆರಿದು. ಇವತ್ತು ಭಾಳ ದಿವಸ ಆಗಿತ್ತು ರೀ ಮಾಡ್ಲಾರ್ದ. ಏನು ಹೇಳ್ರಿ, ತಾಲಿಪಟ್ಟು ಮಾಡ್ಲಾರ್ದೆ ಭಾಳಷ್ಟು ದಿವಸಗಳಾಗಿತ್ತು. ಅದಕ್ಕೇನದ ತಾಲಿಪಟ್ಟು ಮಾಡ್ಲಿಕ್ಕತ್ತೀನಿ ನೋಡ್ರಿ. ಬೀಟ್ರೂಟು, ಮೆಂತೆ ಪಲ್ಯ, ಅದರೊಳಗೆ ಕೋತಂಬರಿ ಮತ್ತು ಪೇಸ್ಟ್ ಮಾಡಿ ಇಟ್ಕೋತೀನಿ ರೀ. ಮೊದಲು ಕೋತಂಬರಿ, ಒಂದು 4-5-6 ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೋತೀನಿ. ಹಿಟ್ಟು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು, ಅದರೊಳಗೆ 1-2 ಸೂಡು ಮೆಂತೆ ಮತ್ತು 1-2 ಬೀಟ್ರೂಟ್, ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ರಿ. ಹಸಿಮೆಣಸಿನ್ಕಾಯಿ, ಕೋತಂಬರಿ, ಉಪ್ಪು, ಜೀರಿಗೆ ಹಾಕಿದ್ದು ಆ ಪೇಸ್ಟು ಇದ್ರೊಳಗೆ ಹಾಕಿಬಿಡ್ತೀನಿ. ಈಗೆಲ್ಲ ಚೆಂದಾಗಿ ಕಲಿಸಿ ಇನ್ನು ಚಾಲು ನೋಡ್ರಿ. ಬೀಟ್ರೂಟ್ ತಾಲಿಪಟ್ಟು. ಮತ್ತೇನು ಹಿಟ್ಟು ಇಷ್ಟೊಂದು ಕಲಿಸಿರಿ ಅಂತೀರೇನ್ರಿ? ಹೌದ್ರಿ, ಹಿಟ್ಟು ಇವತ್ತು ಭಾಳಷ್ಟು ಕಲಿಸೀನಿ. ಯಾಕಂದ್ರೆ ನನ್ನ ಮಕ್ಕಳು ಕಾಲೇಜ್ಗೆ ಒಯ್ತೀನಿ ಅಂದರು, ತೊಗೊಂಡು ಫ್ರೆಂಡ್ಸಿಗೆಲ್ಲ ಒಯ್ತೀನಿ ಅಂದಾಳ. ಹಾಗಾಗಿ ಹಿಟ್ಟು ಜಾಸ್ತಿ ಮಾಡೀನಿ ರೀ. ಈಗೇನದ ಒಂದೊಂದೇ ತಾಲಿಪಟ್ಟು ಮಾಡಿ ತೆಗೆದು ಅದರ ಟೇಸ್ಟ್ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹೆಲ್ದಿ ವೇ. ಮತ್ತು ಇವು ಆಗಾಗ ವಾರಕ್ಕೆ 1 ಸಾರಿ ಆದರೂ ತಾಲಿಪಟ್ಟು ಬೇರೆ ಬೇರೆ ಸೌತೆಕಾಯ್ತು, ಗಜ್ರಿದು, ಬೀಟ್ರೂಟಿಂದು ಎಲ್ಲ ಪಲ್ಯ ಹಾಕಿ ಮಾಡೋದು, ಎಲ್ಲ ಹಿಟ್ಟುಗಳನ್ನು ಕೂಡಿಸಿ ಮಾಡೋದು ಎಲ್ಲರ ಮನೆಯೊಳಗೂ ಮಾಡ್ತಿರ್ತೀರಿ. ಹಾಗೆ ನಾನು ಕೂಡ ಇವತ್ತು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಕೂಡಿಸಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಏನು ಹೋಗಬೇಡ್ರಿ, ನಿಂದರ್ರಿ. ಮತ್ತು ರೆಡಿ ಅಂತೂ ಆಗ್ಲಿಕ್ಕತ್ತವ. 1 ಬೈಟು ಟೇಸ್ಟ್ ನಮಗೆ ತೋರ್ಸಂಗಿಲ್ಲ ಏನು ಅಂತ ಅನ್ಲಿಕ್ಕತ್ತೀರಿ, ನಂಗೆ ಕೇಳಿಸ್ಲಿಕ್ಕತ್ತದ. ಹೆಂಗೆ ಬಿಡ್ತೀನಿ ರೀ. ಇಷ್ಟೆಲ್ಲ ಮಾಡೋ ತನಕ ನೀವು ನೋಡ್ಲಿಕ್ಕತ್ತೀರಿ. 1 ಬೈಟ್ ನಿಮಗೆ ಟೇಸ್ಟ್ ಕೊಡಲಿಲ್ಲ ಅಂದ್ರೆ ನೀವು ನನಗೆ ಬಿಡ್ತೀರಾ? ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕಂದ್ರೆ ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ 4-5 ಸ್ಪೂನ್ನಷ್ಟು ತುಪ್ಪ ಹಾಕಿದ್ರು. ಅದಕ್ಕೆ ನಾ ಏನು ಮಾಡಿದೆ, ಮತ್ತು ಅದ್ರ ಮೇಲೆ ಇನ್ನೊಂದು
ತಾಲಿಪಟ್ಟು ಹಾಕಿ ಅದಕ್ಕೆ ಒರೆಸಿ ಮತ್ತೊಂದಿಷ್ಟು ಚಟ್ನಿ ಹಾಕಿ ಮತ್ತೇನೋ ಎಲ್ಲ ಕರೀರಿ ಎಲ್ಲ ಹೆಣ್ಮಕ್ಳು ಹಿಂಗೆ ಇರ್ತಾರ್ರಿ. ನಾವು ಬಾಕ್ನೆ ಅಲ್ರಿ ಅಂದ್ರೆ ನಾವು ಒದರಾಡ್ಕೋತ ಕೂಡಂಗಿಲ್ಲ ಮತ್ತು ಅದನ್ನು ಕವರ್ ಮಾಡ್ತೀವಿ ಅಂದರೆ ಎಲ್ಲರೂ ಅಷ್ಟು ಶಾರ್ಪ್ ಇರ್ತೀವಿ ಅಂತ ಹೇಳಿಕತ್ತೀನಿ ರೀ. ಹೆಣ್ಮಕ್ಳು ಅದು ಹಾಡದಲ್ರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಕರೆಕ್ಟೇ ಅದ ರೀ ಅದು. ಅಷ್ಟು ಸ್ಟ್ರಾಂಗ್, ಅಷ್ಟು ವೈಸ್, ಅಷ್ಟು ತಲೆಯನ್ನು ಓಡಿಸ್ತೀವಿ, ಹೌದಿಲ್ರಿ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.